ಬಸವೇಶ್ವರ ಜಾತ್ರೆ ಅದ್ಭುತ ಆಯ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ನಿಮ್ಗೆ ಯಾರಿಗೂ ಕೂಡ ಚಪ್ಪಾಳೆ ಹೊಡ್ಯಾಕ ಹೊಟ್ಟಸ್ತೈತೆ ಅಂತ ಅನ್ಸುತ್ತೆ. ಯಾಕಂದ್ರ ಒಂದು ವಿಶೇಷವಾಗಿರ್ತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ಬೇಕು. ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ ನಮ್ಮವರನ್ನ ನಾವು ಹೊಗಳಿದ್ರೆ, ನಮ್ಮವರನ್ನ ನಾವು ನೆನವನ್ನು ಮಾಡ್ಕೊಳ್ಳಿದ್ನಪ್ಪ ಅಂತ ಹೇಳ್ತಂದ್ರ ಅದು ಮನುಷ್ಯತ್ವನೇ ಅಲ್ಲ ಅಂತಕ್ಕಂಥ ಮಾತು ಬರ್ತೈತೆ. ಹಂಗಾಗಿ ನಮ್ಮವರನ್ನ ನಾವು ವಿಶೇಷವಾಗಿರ್ತಕ್ಕಂಥ ಭಾವನೆಯನ್ನ ನೋಡಿ ಕಣ್ಣಾರೆ ಕಂಡಿರ್ತಕ್ಕಂಥ ಸನ್ನಿವೇಶದೊಳಗೆ ಅವನ್ನ ನಾವು ಸ್ಮರಣೆ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಎಲ್ಲ ಸಮಸ್ತ ಸದ್ಭಕ್ತರು, ನಮ್ಮ ಬಿನ್ನಾಳ ಗ್ರಾಮದ ಸಮಸ್ತ ಸದ್ಭಕ್ತರು ಬಸವಣ್ಣ ಎಷ್ಟೊಂದು ಭಕ್ತಿ ಶ್ರದ್ಧಾ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಆಚರಣೆಗಳ ಮುಖಾಂತರವಾಗಿ, ಸಂಸ್ಕಾರದ ಮುಖಾಂತರವಾಗಿ, ಭಕ್ತಿ ಭಾವದ ಪರಾಕಾಷ್ಠೆಯ ಮುಖಾಂತರವಾಗಿ ನಡ್ಕೊಳ್ತಾರೆ. ಅದನ್ನ ನೋಡಿದಪ್ಪ ಅಂತ ಹೇಳಂತಂದ್ರೆ ನಮಗೆ ಇವತ್ತಿನ ದಿವಸ ನಾವು ಬಿನ್ನಾಳೊಳಗ ಬಂದು ಅಜ್ಜನ ಸೇವಾ, ಬಸವಣ್ಣನ ಸೇವಾ ಮಾಡಿ ಒಂದಿಷ್ಟು ಕೈ ಪಾವನ ಮಾಡ್ಕೊಳ್ಬೇಕು, ಬಂದು ನಡ್ಕೊಂಡು ಬಂದು ಒಂದಿಷ್ಟು ಕಾಲ ಪಾವನ ಮಾಡ್ಕೊಳ್ಬೇಕು. ಈ ರಥೋತ್ಸವ, ಈ ಜನವನ್ನ, ಈ ಭಕ್ತಿಯ ಸಾಗರವನ್ನ ನೋಡಿ ಕಣ್ಣು ಪಾವನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋ ಜೊತೆಗೆ ಇಲ್ಲೆಲ್ಲ ಸೇರಿರ್ತಕ್ಕಂಥ ಪರಮ ಪೂಜ್ಯರು ವಿಶೇಷವಾಗಿರ್ತಕ್ಕಂಥ ಮಾತುಗಳನ್ನ, ವಿಶೇಷವಾಗಿರ್ತಕ್ಕಂಥ ಆಶೀರ್ವಾಣಿಯ ದಯಪಾಲಿಸಿದ ಕಟ್ಟುವಂತ ಕೆಲಸ ಮಾಡಿದ್ರು, ಮಠವನ್ನು ಕಟ್ಟುವಂತ ಕೆಲಸ ಮಾಡಿದ್ರೆ ಮತ್ತೊಂದು ಅಮೃತ ಸರವ ನಿರ್ಮಾಣ ಮಾಡೋದಾಗಿತ್ತು. ಆದ್ರೆ ಸಮಾಜವನ್ನು ಕಟ್ಟಿ ಯಾವ ಜನ ಹಳ್ಳಿ ಬಂದು ಸಿಟಿ ಬಂದು ಸಾಲಿ ಕರೆ ತುಂಬಿದಾಗುತ್ತೋ ಅಂತವ್ರಿಗೆ ಅನ್ನ ಕೊಡಬೇಕು, ಅಂತವ್ರಿಗೆ ವಿದ್ಯಾರ್ಥಿನೇ ಮಾಡಬೇಕು, ಪ್ರಸಾದನೆ ಮಾಡಬೇಕು ಅಂತ ಹೇಳಿ ಆ ಮೂಲಕ ಈ ನಾಡಿನ ಮೊಟ್ಟ ಮೊದಲ ಬಾರಿಗೆ ಹಾಸ್ಟೆಲ್ ಎನ್ನುವಂಥ ಪರಿಕಲ್ಪನೆ ಇವತ್ತೇನು ಸರ್ಕಾರ ಪ್ರತಿ ತಾಲೂಕಲ್ಲಿ BCM ಹಾಸ್ಟೆಲ್, ಪ್ರತಿ ತಾಲೂಕಲ್ಲಿ SC ST ಹಾಸ್ಟೆಲ್, ಪ್ರತಿ ತಾಲೂಕಲ್ಲಿ ಶಾಲೆಗಳು ಮಾಡ್ತಾರೆ. ಈ ಹಾಸ್ಟೆಲ್ ಪರಂಪರೆ ಎಲ್ಲಿಂದ ಶುರು ಆಯ್ತಪ್ಪ ಅಂದ್ರೆ ಸುಮಾರು 150 ವರ್ಷದ ಹಿಂದೆ ಜಯದೇವರು ಈ ಊರಲ್ಲಿ ಜನಿಸಿ ಚಿತ್ರಮಟ್ಟಕ್ಕೆ ಆದ್ಮೇಲೆ ಹಾಸ್ಟೆಲ್ ಪರಂಪರೆಯನ್ನ ಪ್ರಸಾದದಲ್ಲಿ ಅಂತ ಹೆಸರು ಕಟ್ಟಿದ್ರೆ, ನಾನು ಉಣ್ಣುವಂತ ಅನ್ನ ಅದು ಕೇವಲ ಒಂದು ಹಾಸ್ಟೆಲ್ ಅನ್ನ ಅಲ್ಲ, ಅದು ಭಗವಂತನ ಸಂಸ್ಕೃತ ಪ್ರಸಾದನಂತ ಭಾವನೆ ಪ್ರಸಾದನೆಗಳನ್ನ ಸ್ಥಾಪನೆ ಮಾಡುವ ಕೆಲಸವನ್ನ ಅವತ್ತೇನು ಪರಮ ಪೂಜೆ ಮಾಡಿದ್ರು ಅದರ ಮುಂದೊಂದು ಭಾಗವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸ್ಥಾಪನೆ ಮಾಡ್ತಿದ್ದಾರೆ. ಈ ಹಾಸ್ಟೆಲ್ಗೆ ಮೂಲ ಪ್ರೇರಣೆ ನಿಮ್ಮೂರಲ್ಲಿ ಜನಿಸಿರ್ತಕ್ಕಂಥ ಪರಮ ಪೂಜೆ ಬೇಜೆ ಜಗದ್ರು ಅಂತ ಪೂಜೆಯನ್ನು ಧರಿಸಿರ್ತಕ್ಕಂಥ ಈ ಊರಲ್ಲಿ ಇವತ್ತು ಬಸವಣ್ಣವರ ಜಾತ್ರಾ ಮಹೋತ್ಸವ. ಯಾಕಂದ್ರೆ ಬಸವಣ್ಣ ಅಂದ್ರೆ ನಮ್ಗೆ ಎರಡು ರೀತಿಯಾಗಿ ಬಳಬೇಕು. ನಮಗೆ ಜ್ಞಾನ ಕೊಟ್ಟಂತ ಕಲ್ಯಾಣ ಬಸವಣ್ಣ, ದಿನನಿತ್ಯ ಬದುಕಿಯನ್ನು ಕೊಟ್ಟಂತ ಈ ಬಸವಣ್ಣ. ಹಾಗಾಗಿ ಬಿನ್ನಾಳ ಜನ ಆ ಕಲ್ಯಾಣ ಬಸವಣ್ಣವರನ್ನ ಅನ್ನ ಕೊಡೋ ಬಸವಣ್ಣ ರೀತಿಯಲ್ಲಿ ಇವತ್ತು ಗೌರವಿಸುವ ಮೂಲಕವಾಗಿ, ಪೂಜೆ ಮಾಡೋದ್ರ ಮೂಲಕವಾಗಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಕಾರ್ಯವನ್ನ ತಾವೆಲ್ಲ ಮಾಡ್ತೀವಿ. ನನಗೆ ಬಿನ್ನಾಳ ಅಂದ್ರೆ ಬಹಳ ಹತ್ತಿರವಾಗಿರ್ತಕ್ಕಂಥ ಊರು. ಏನು ಪರಮ ಪೂಜೆ ಬಸವಪ್ರಭು ಸ್ವಾಮೀಜಿ ಇರ್ತಲ್ಲ, ಆ ಮಟ್ಟಕ್ಕೆ ಮೊದಲ ಸ್ವಾಮೀಜಿ ಆದಾಗ ಅವತ್ತಿಂದ ಈ ಊರಿಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕ. ಅವತ್ತು ಇವಾಗ ನಮ್ಮ ಕಂಬಳಿಯವರು ಇಲ್ಲೇ ಅದ, ಕಾಕ ಕಂಬಳಿಯವರು ಅವ್ರ ಜೊತೆ ಪರಿಚಯ ಆದ್ಮೇಲೆ ಈ ಊರಿಗೆ ನಮ್ಮ ಶುಭ ಸೇವೆ ಕರ್ಕೊಂಬಂದ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಾಜವನ್ನ ನಿರ್ಮಾಣ ಮಾಡ್ಬೇಕನ್ನೋ ಕನಸನ್ನು ಕಂಡಿದ್ರು. ಇವತ್ತಿಗೆ ಜಾತ್ರೆಯನ್ನು ನೋಡಿದ್ರ ಬಸವಣ್ಣವರ ಕನಸು ಈಡೇರುತ್ತೆ ಅಂತ ಹೇಳಿ ಬಯಸ್ತೀನಿ ಬಂಧುಗಳು. ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ಸಮಾನತೆಯಿಂದ ಈ ಜಾತ್ರೆಯನ್ನ, ಬಸವಣ್ಣವರ ರಥೋತ್ಸವನ್ನ ಆಚರಣೆ ಮಾಡೋದು ನೋಡಿದ್ರ ಅವತ್ತು ಬಸವಣ್ಣವರ ಕನಸು ಇವತ್ತು ಈಡೇರಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದ್ರ ಜೊತೆಯಲ್ಲಿ ಈ ಜಾತ್ರಾ ಮಹೋತ್ಸವಗಳು ನಮ್ಮ ಹಿಂದಿನಿಂದ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಕಾರ್ಯಕ್ರಮಗಳು, ಸಂಪ್ರದಾಯಗಳು, ಇದರಿಂದ ನಮ್ಮಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗ್ತಾವ್, ವೈಮನಸ್ಸುಗಳು ಬರ್ತಾವ್. ಇದರಿಂದ ಮನುಷ್ಯ ಮನಸ್ಸು ಒಡೆದೋಗಿರ್ತ ಇವೆಲ್ಲವನ್ನು ಕೂಡಿಸ್ಬೇಕಾದ್ರೆ ಇವರ ದೇವರ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ, ಇವತ್ತು ರಥೋತ್ಸವದ ಮೂಲಕ ಎಲ್ಲರೂ ಒಗ್ಗಟ್ಟಿಂದ ಆಚರಣೆ ಮಾಡೋದ್ರಿಂದ ಎಲ್ಲ ಒಗ್ಗಟ್ಟು ಮನಸ್ಸುಗಳು ಒಗ್ಗೂಡಿ ಇವತ್ತು ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ. ಆ ದಿಶೆಯಿಂದ ಇಂಥ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಹೆಚ್ಚು ಭಾಗವಹಿಸೋದ್ರ ಮೂಲಕ ನಮ್ಮ ಮುಂದಿನ ಯುವ ಪೀಳಿಗೆ ಕೂಡ ಇದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕು.